ಕೇಸ್ನಲ್ಲಿ ತಪ್ಪಿತಸ್ಥ ಅಧಿಕಾರಿಗಳಿಗೆ ವಜಾ ಶಿಕ್ಷೆಯನ್ನ ನೀಡಬೇಕು. ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಅನೇಕ ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗಿದೆ. ಆಲ್ಮೋಸ್ಟ್ 16 ನಿರ್ಣಯಗಳ ಪೈಕಿ 15 ನಿರ್ಣಯಗಳಿಗೆ ಅಸ್ತು ಅಂತ ಹೇಳಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಲೋಕಾಯುಕ್ತ ಪ್ರಕರಣದಲ್ಲಿ ಯಾರಾದರೂ ತಪ್ಪಿತಸ್ಥರು ಅಧಿಕಾರಿಗಳು ಅಂತ ಗೊತ್ತಾದ್ರೆ ಅವರಿಗೆ ತಪ್ಪಿತಸ್ಥ ಅಧಿಕಾರಿಗಳಿಗೆ ಕಡ್ಡಾಯ ನಿವೃತ್ತಿಗೆ ಒಪ್ಪಿಗೆಯನ್ನ ನೀಡಲಾಗಿದೆ. ಸಚಿವ ಸಂಪುಟ ಸಭೆಯ ಬಳಿಕ ಸಚಿವ ಎಚ್.ಕೆ. ಪಾಟೀಲ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವತ್ತಿನ ಸಭೆಯಲ್ಲಿ 16 ವಿಷಯಗಳ ಬಗ್ಗೆ ಚರ್ಚೆ ನಡೆದಿದೆ. 15 ವಿಷಯಗಳಿಗೆ ಸಂಪುಟ ಸಭೆಯಲ್ಲಿ ಅಸ್ತು ಅಂತ ಹೇಳಿದ್ದಾರೆ. ಅಧಿಕಾರಿಯನ್ನ ಸೇವೆಯಿಂದನೇ ವಜಾಗೊಳಿಸುವುದಕ್ಕೆ ಅನುಮೋದನೆಯನ್ನ ಪಡೆಯಲಾಗಿದೆ. ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡ ಮಹತ್ವದ ನಿರ್ಧಾರಗಳ ಪೈಕಿ ಈ ನಿರ್ಧಾರವೂ ಕೂಡ ಒಂದು. ಸಂಪುಟ ಸಭೆಯ ಬಳಿಕ ಸಚಿವರಾಗಿರುವ ಎಚ್.ಕೆ. ಪಾಟೀಲ್ ಈ ವಿಚಾರವನ್ನ ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ. 16 ವಿಷಯಗಳಲ್ಲಿ ಬಹುತೇಕ ವಿಷಯಗಳಲ್ಲಿ ನಿರ್ಣಾಯಕ ಹಂತಕ್ಕೆ ಬಂದಿದ್ದೇವೆ. ಡಾಕ್ಟರ್ ಎಂ.ಎಚ್. ನಾಗೇಶ್ ಅನ್ನುವ ವಾಣಿಜ್ಯ ತೆರಿಗೆಗಳ ಸಹಾಯಕ ಆಯುಕ್ತರು ಬೇಜವಾಬ್ದಾರಿಯಿಂದ ಹಣಕಾಸು ದುರುಪಯೋಗದ ಆರೋಪದ ಮೇಲೆ ಅವರಿಗೆ ಸೆಷನ್ಸ್ ನ್ಯಾಯಾಲಯ 5 ವರ್ಷಗಳ ಸಾಮಾನ್ಯ ಕಾರಾವಾಸ ಜೊತೆಗೆ ಶಿಕ್ಷೆ ದಂಡವನ್ನು ವಿಧಿಸಿರ್ತಕ್ಕಂಥ ಹಿನ್ನೆಲೆಯೊಳಗೆ ಅವರನ್ನು ಸರ್ಕಾರಿ ಸೇವೆಯಿಂದ ವಜಾ ಮಾಡಿದ್ದೇವೆ. ವಜಾ ಮಾಡೋದಕ್ಕೆ ಸಚಿವ ಸಂಪುಟ ನಿರ್ಣಯಿಸಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯೊಳಗೆ ಡಾಕ್ಟರ್ ಉಷಾ ಕುಂದರ್ಗಿ ಅಂತ ಹೇಳಿ ಹಿರಿಯ ಸ್ತ್ರೀರೋಗ ತಜ್ಞರು ಜಿಲ್ಲಾ ಆಸ್ಪತ್ರೆ ರಾಮನಗರ ಜಿಲ್ಲೆಯೊಳಗೆ ಲೋಕಾಯುಕ್ತ ಟ್ರ್ಯಾಪ್ ಪ್ರಕರಣದೊಳಗೆ ಇವರು ಸಿಕ್ಕಿಬಿದ್ದಿದ್ರು. ಇಲಾಖಾ ವಿಚಾರಣೆಯಲ್ಲೂ ಸಹಿತ ಸಾಬೀತಾಯಿತು. ಆ ಹಿನ್ನೆಲೆಯೊಳಗೆ ಇವರನ್ನ ಸೇವೆಯಿಂದ ಕಡ್ಡಾಯ ನಿವೃತ್ತಿ ದಂಡನೆ ವಿಧಿಸಲು ನಿರ್ಣಯಿಸಲಾಯಿತು. ಬೆಂಗಳೂರಿನಲ್ಲಿ ಏರೋಸ್ಪೇಸಸ್ ಹಾಗೂ ರಕ್ಷಣಾ ಉತ್ಕೃಷ್ಟತಾ ಕೇಂದ್ರದ ಸ್ಥಾಪನೆ ಮಾಡೋದಕ್ಕೆ ಕ್ಯಾಬಿನೆಟ್ ಇವತ್ತು ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಿದೆ. 391 ಕೋಟಿ ರೂಪಾಯಿ ಒಟ್ಟು ಯೋಜನಾ ಮೊತ್ತಕ್ಕೆ ಸಂಪುಟ ತನ್ನ ಅನುಮೋದನೆಯನ್ನು